ಈ ಗಣೇಶನ ಕಿವಿಯಲ್ಲಿ ನಿಮ್ಮ ಯಾವುದೇ ಕೋರಿಕೆ ಹೇಳಿದರೂ ಶೀಘ್ರವಾಗಿ ನೆರವೇರುತ್ತದೆ. ಜಗತ್ತಿನಲ್ಲೇ ಎಲ್ಲಿಯೂ ಇರದ ವಿಶೇಷ ಗಣೇಶನ ದೇಗುಲ ಇದು. ಭೂಮಿಯಿಂದ ಉದ್ಭವವಾದ ಈ ವಿನಾಯಕನ ದೇಗುಲ ಎಲ್ಲಿದೆ? ಸಾವಿರಾರು ವರ್ಷಗಳ ಹಳೆಯ ಈ ಗಣಪನ ದೇಗುಲದಲ್ಲಿ ಯಾವೆಲ್ಲ ಕೋರಿಕೆಗಳು ನೆರವೇರುತ್ತವೆ? ಯಾವ ದಿನ ಯಾವ ಸಮಯದಲ್ಲಿ ಈ ದೇಗುಲದಲ್ಲಿ ಗಣೇಶನ ದರ್ಶನ ಮಾಡಿದರೆ ಪುಣ್ಯ ಲಭಿಸುತ್ತದೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಯಾವುದೇ ಪೂಜೆ ಮಾಡುವ ಮುನ್ನ, ಯಾವುದೇ ಶುಭ ಕಾರ್ಯ ಆರಂಭಿಸುವ ಮುನ್ನ ಗಣೇಶನನ್ನ ಪೂಜಿಸಿ ನಂತರ ಉಳಿದ ದೇವರುಗಳಿಗೆ ಪೂಜೆ ಮಾಡಬೇಕು. ಪ್ರಥಮ ಪೂಜಿತ ಗಣೇಶನು ಈ ಜಗತ್ತಿನಲ್ಲಿ ನಾನಾ ಅವತಾರಗಳಲ್ಲಿ ಭಕ್ತರಿಗೆ ದರ್ಶನ ನೀಡುತ್ತಿದ್ದಾನೆ. ಈ ಕ್ಷೇತ್ರದಲ್ಲಿ ಗಜದ ಆಕಾರದಲ್ಲಿ ಅತಿ ದೊಡ್ಡ ವಿಗ್ರಹದ ರೂಪದಲ್ಲಿ ಭೂಮಿಯಿಂದ ಉದ್ಭವವಾಗಿದ್ದಾನೆ ಎಂದು ಒಂದು ಕತೆ ಹೇಳಿದರೆ, ಈ ದೇಗುಲವನ್ನು ಚಾಲುಕ್ಯ ರಾಜನೊಬ್ಬ ಕ್ರಿಸ್ತಶಕ 840ರಲ್ಲಿ ಪ್ರತಿಷ್ಠಾಪನೆ ಮಾಡಿ ಕಾಲಕ್ರಮೇಣ ದೇಗುಲವು ಭೂಮಿಯೊಳಗೆ ಹುದುಗಿ ಹೋಗಿತ್ತು. ಸ್ಥಳೀಯ ರೈತರೊಬ್ಬರ ಕನಸಿನಲ್ಲಿ ಈ ಗಣೇಶನು ಕಾಣಿಸಿಕೊಂಡು ತನ್ನ ಇರುವಿಕೆಯ ಸೂಚನೆ ನೀಡಿದ ಮೇಲೆ ಈ ದೇಗುಲವನ್ನು ಕಂಡುಹಿಡಿದು 1988ರಿಂದ ಅಭಿವೃದ್ಧಿ ಮಾಡುತ್ತಾ ಬಂದಿದ್ದಾರೆ ಎಂದು ಇನ್ನೊಂದು ಕಥೆ ತಿಳಿಸುತ್ತೆ. ಇದಕ್ಕೆ ಪುರಾವೆಯಂತೆ ಈ ದೇಗುಲದ ಕಂಬಗಳಲ್ಲಿ ಚಾಲುಕ್ಯರ ಕಾಲದ ಶಾಸನಗಳನ್ನು ಬರೆಯಲಾಗಿದೆ. ಈಗಲೂ ಇಲ್ಲಿನ ಗಣೇಶನ ವಿಗ್ರಹ ವರ್ಷ ಕಳೆದಂತೆ ಬೆಳೆಯುತ್ತಲೇ ಇದೆ. ಈ ದೇಗುಲದಲ್ಲಿರುವ ಭೂಲಿಂಗೇಶ್ವರ ಹಾಗೂ ನಂದೀಶ್ವರ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿದರೆ ಸಮಸ್ತ ಪಾಪಗಳು ನಶಿಸಿ ಕೋಟಿ ಜನ್ಮಗಳ ಪುಣ್ಯಫಲ ಪ್ರಾಪ್ತಿಯಾಗುತ್ತೆ. ಈ ದೇಗುಲದಲ್ಲಿ ವೀರಭದ್ರೇಶ್ವರ ಹಾಗೂ ರಾಜರಾಜೇಶ್ವರಿ ಅಮ್ಮನ ಗುಡಿಯೂ ಕೂಡ ಇದೆ. 7 ಅಡಿ ಎತ್ತರವಿರುವ ಈ ಗಣೇಶನ ಕಿವಿಯಲ್ಲಿ ಧರ್ಮಬದ್ಧವಾದ ಯಾವುದೇ ಕೋರಿಕೆಗಳನ್ನ ಕೇಳಿ ಮುಡುಪು ಕಟ್ಟಿ ಬಂದರೆ ಕೆಲವೇ ದಿನಗಳಲ್ಲಿ ಆ ಕೋರಿಕೆಗಳು ನೆರವೇರುತ್ತದೆ. ನನ್ನ ನಂಬಿ ಬಂದ ಭಕ್ತರ ಕಷ್ಟಗಳನ್ನ ನನ್ನ ಕಿವಿಯಲ್ಲಿ ಹೇಳಿದರೆ ಸಾಕು, ಅವರನ್ನು ರಕ್ಷಿಸಿ ಅವರ ಕೋರಿಕೆಗಳನ್ನು ನೆರವೇರಿಸುತ್ತೇನೆ ಎಂದು ಸ್ವತಃ ಗಣೇಶನೇ ಇಲ್ಲಿನ ಸ್ಥಳೀಯ ರೈತರೊಬ್ಬರ ಕನಸಿನಲ್ಲಿ ಹೇಳಿದ್ದನಂತೆ. ಲಕ್ಷ್ಮೀ ಗಣಪತಿ ದೇವಸ್ಥಾನ ಎಂದು ಈ ದೇಗುಲ ಪ್ರಸಿದ್ಧಿಯಾಗಿದ್ದು, ಇಲ್ಲಿ ನಡೆಸುವಂತಹ ಗಣಪತಿ ಹೋಮ, ಲಕ್ಷ್ಮೀ ಗಣಪತಿ ಹೋಮದಲ್ಲಿ ಪಾಲ್ಗೊಂಡರೆ ಆ ಭಕ್ತರ ಜೊತೆ ಸದಾ ಗಣೇಶನು ಇರುತ್ತಾನಂತೆ. ಮಕ್ಕಳಿಲ್ಲದವರು ಸಂತಾನ ಫಲಕ್ಕೆ, ಮದುವೆ ಆಗದವರು ಕಂಕಣ ಭಾಗ್ಯಕ್ಕೆ ಇಲ್ಲಿ ಹರಕೆ ಕಟ್ಟಿ ಇಂದಿಗೂ ಶುಭ ಫಲ ಪಡೆಯುತ್ತಿದ್ದಾರೆ. ಮನೆ ಕಟ್ಟಿಸಲು, ಸಾಲಗಳಿಂದ ಮುಕ್ತರಾಗಲು, ಜೀವನದಲ್ಲಿ ಅಭಿವೃದ್ಧಿಯನ್ನ ಹೊಂದಲು, ಮಕ್ಕಳ ವಿದ್ಯಾಭ್ಯಾಸಕ್ಕೆ, ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಗಳಿಗೆ ಏನೇ ಕೋರಿಕೆಗಳು ಇದ್ದರೂ ಈ ಗಣಪನ ಕಿವಿಗೆ ತಿಳಿಸಿ ಮನೆಗೆ ಬಂದರೆ ಸಾಕು, ಅಂದಿನಿಂದಲೇ ನಿಮ್ಮ ಕೆಲಸ ಆಗಲು ಶುರುವಾಗುತ್ತದೆ. ಈ ಗಣೇಶನ ದರ್ಶನಕ್ಕೆ ಬಂದ ಭಕ್ತರಿಗೆ ನಿತ್ಯವೂ ಇಲ್ಲಿ ಅನ್ನ ಪ್ರಸಾದದ ವ್ಯವಸ್ಥೆ ಮಾಡಲಾಗಿರುತ್ತೆ. ನಿಮಗೆ ಇಷ್ಟವಾದ ವಸ್ತುವನ್ನ, ಪ್ರಸಾದವನ್ನು ಅಥವಾ ನಿಮಗೆ ಕೆಲಸ ಆದ ಮೇಲೆ ಏನು ಕೊಡಬೇಕು ಅಂತ ತೋಚುತ್ತದೆಯೋ ಅದನ್ನ ಕೊಡಬಹುದು. ಏನು ಕೊಡಲು ಸಾಧ್ಯವಾಗದಿದ್ದರೆ ನಿಮ್ಮ ಶಕ್ತಿಗೆ ಅನುಸಾರ ಕಾಣಿಕೆಯನ್ನ ಅರ್ಪಿಸಬಹುದು. ಇಷ್ಟೇ ಕೊಡಬೇಕು, ಅಷ್ಟೇ ಕೊಡಬೇಕು ಎಂದು ಇಲ್ಲಿ ಒತ್ತಾಯ ಮಾಡುವುದಿಲ್ಲ. ಪ್ರತಿನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯ ತನಕ ದರ್ಶನವಿರುತ್ತದೆ. ಮತ್ತೆ ಸಂಜೆ 5 ಗಂಟೆಯಿಂದ ರಾತ್ರಿ 7-8 ಗಂಟೆಯ ತನಕ ದೇವಾಲಯ ತೆರೆದಿರುತ್ತದೆ. ವರ್ಷಕ್ಕೊಮ್ಮೆ ಸುಬ್ರಹ್ಮಣ್ಯ ಸ್ವಾಮಿ ಉತ್ಸವ ಹಾಗೂ ಗಣೇಶ ನವರಾತ್ರಿಯನ್ನು ಇಲ್ಲಿ ಬಹಳ ವಿಶೇಷವಾಗಿ ಆಚರಿಸಲಾಗುತ್ತದೆ. ದೇಗುಲದ ಸುತ್ತಮುತ್ತಲೂ ಹಚ್ಚ ಹಸಿರು ಸದಾ ತುಂಬಿರುತ್ತದೆ. ಈ ದೇಗುಲದ ಬಗ್ಗೆ ಕನಸು ಕಂಡಂತಹ ರೈತರು ಈಗ ಬದುಕಿಲ್ಲ. ಆದರೆ ಅವರ ಮೊಮ್ಮಕ್ಕಳು ಈ ದೇಗುಲವನ್ನು ತುಂಬಾ ಚೆನ್ನಾಗಿ ನಡೆಸಿಕೊಂಡು ಬಂದಿರುತ್ತಾರೆ. ತಾತನ ಆಜ್ಞೆಯಂತೆ ಯಾವುದೇ ಜಾತಿ ವರ್ಣ ಭೇದವಿಲ್ಲದೆ ಬಂದ ಭಕ್ತರನ್ನು ನೇರವಾಗಿ ಗಣೇಶನ ಬಳಿ ಬಿಟ್ಟು ತಮ್ಮ ಕೋರಿಕೆಗಳನ್ನು ಗಣೇಶನ ಕಿವಿಯಲ್ಲಿ ಹೇಳಿಕೊಳ್ಳಲು ಅವಕಾಶವನ್ನ ನೀಡುತ್ತಾರೆ. ಮೇಲೆ ತಿಳಿಸಿದ ಸಮಯದಲ್ಲಿ ಬಂದು ಗಣೇಶನ ದರ್ಶನ ಮಾಡಿ ಕೋರಿಕೆಯನ್ನ ಕೇಳಿಕೊಳ್ಳಬಹುದು. ದೇವರನ್ನ ನೋಡಲು ಯಾವುದೇ ಟಿಕೆಟ್ ವ್ಯವಸ್ಥೆ ಇರುವುದಿಲ್ಲ. ನೇರವಾಗಿ ಬಂದು ದರ್ಶನವನ್ನ ಪಡೆಯಬಹುದು. ಇನ್ನು ಯಾವ ದಿನ ಈ ದೇಗುಲಕ್ಕೆ ಬಂದರೆ ಒಳ್ಳೆಯದು ಅಂತ ನೋಡೋದಾದ್ರೆ ಪ್ರತಿ ತಿಂಗಳ ಸಂಕಷ್ಟಾರ ಚತುರ್ಥಿಯ ದಿನ ಬರಬಹುದು. ಸಾಧ್ಯವಾಗುವುದಿಲ್ಲ ಎಂದರೆ ಯಾವುದೇ ದಿನ ಬಂದು ನಿಮ್ಮ ಕೋರಿಕೆಯನ್ನ ಕೇಳಬಹುದು. ಈ ದೇಗುಲ ಇರುವುದು ಆಂಧ್ರ ಪ್ರದೇಶದಲ್ಲಿ. ಆಂಧ್ರ ಪ್ರದೇಶದ ಪೂರ್ವ ಗೋದಾವರಿ ಜಿಲ್ಲೆಯ ಬಿಕ್ಕೊಲುವು ಎಂಬ ಗ್ರಾಮದಲ್ಲಿ ಈ ದೇವಸ್ಥಾನ ಇದೆ. ರೈಲು ಹಾಗೂ ಬಸ್ ಮೂಲಕ ಈ ದೇಗುಲವನ್ನು ನೀವು ಸೇರಬಹುದು. ಆಂಧ್ರ ಪ್ರದೇಶದ ಕಾಕಿನಾಡದಿಂದ 33 ಕಿಲೋಮೀಟರ್ ದೂರದಲ್ಲಿದ್ದು, ರಾಜಮಂಡ್ರಿಯಿಂದ 40 ಕಿಲೋಮೀಟರ್ ದೂರದಲ್ಲಿದೆ. ಅಮಲಪುರಂಗೆ 60 ಕಿಲೋಮೀಟರ್ ದೂರದಲ್ಲಿದೆ ಈ ದೇವಸ್ಥಾನ. ಸಮರಲ್ಕೋಟದಿಂದ 15 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರಿನಿಂದ ಈ ದೇಗುಲ 854 ಕಿಲೋಮೀಟರ್
ಕಿಲೋಮೀಟರ್ ದೂರವಾಗುತ್ತೆ. ಈ ದೇಗುಲದ ವಿಳಾಸವನ್ನು ಈ ವಿಡಿಯೋದ ಕಾಮೆಂಟ್ನಲ್ಲಿ ತಿಳಿಸಿರುತ್ತೇವೆ. ಒಮ್ಮೆ ಗಣೇಶನ ದರ್ಶನ ಮಾಡಿ ನಿಮ್ಮ ಕೋರಿಕೆಯನ್ನ ಕೇಳಿ ನೋಡಿ. ಆಗದೆ ಇರುವ ಕೆಲಸಗಳು ಈ ಗಣೇಶನ ಬಲವಿದ್ದರೆ ಸುಲಭವಾಗುತ್ತದೆ. ಗೂಗಲ್ನಲ್ಲಿ ಬಿಕ್ಕೊಲವು ವಿನಾಯಕ ಟೆಂಪಲ್ ಅಥವಾ ಲಕ್ಷ್ಮೀ ಗಣಪತಿ ಟೆಂಪಲ್ ಬಿಕ್ಕೊಲವು ಎಂದು ಸರ್ಚ್ ಮಾಡಿ. ಈ ದೇಗುಲದ ಬಗೆಗಿನ ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಮಹಾಗಣೇಶ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.